ಅಕ್ರಮ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ನಂತರದಲ್ಲೀಗ ಜಿಬಿಎ ಮತ್ತೊಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ಈ ಫುಟ್ಪಾತ್ ಅನ್ನು ತೆರವು ಮಾಡುವಂತ ಕಾರ್ಯಾಚರಣೆ ಕೈ ಹಾಕಿದ್ರು, ತಾತ್ಕಾಲಿಕ ಸ್ಥಗಿತ ಅಂತ ಮೌಖಿಕ ಹೇಳಿಕೆ ಕೊಟ್ಟರು. ಇದೀಗ ಮತ್ತೊಂದು ಮಹತ್ವದ ಆದೇಶಕ್ಕೆ ಜಿಬಿಎ ಮುಂದಾಗಿದೆ. ಜುಲೈ 10ರಿಂದ ಅನಾಥ ವಾಹನಗಳ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಿದ್ದಾರೆ. ಜಿಬಿಎ ವತಿಯಿಂದ ಬೃಹತ್ ಕಾರ್ಯಾಚರಣೆ ಮತ್ತೊಂದಕ್ಕೆಲ್ಲ ಸಿದ್ಧತೆ ಆಗ್ತಿದೆ. ಅನಾಥ ವಾಹನಗಳ ತೆರವಿಗೆ ಜಿಬಿಎ ಒಂದು ಹೆಜ್ಜೆ ಇಟ್ಟಿದೆ. ರಸ್ತೆ, ಸಾರ್ವಜನಿಕ ಸ್ಥಳಗಳಲ್ಲಿರುವಂತಹ ವಾಹನಗಳು ಅಲ್ಲೇ ಪಾರ್ಕ್ ಮಾಡಿರ್ತಾರೆ. ಹಲವು ವರ್ಷಗಳಿಂದ ವಾಹನಗಳನ್ನ ಬಿಟ್ಟು ಅಲ್ಲೇ ರೋಡ್ ಪಕ್ಕದಲ್ಲಿರುತ್ತಲ್ಲ, ಈ ಗಾಡಿಗಳನ್ನ ನಾವು ಜಪ್ತಿ ಮಾಡ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತೂ ಇಂತೂ ತೀರ್ಮಾನ ಮಾಡಿದೆ. ಜುಲೈ 10ರಿಂದ ಈ ಕೆಲಸ ಕಾರ್ಯಗಳು ಶುರುವಾಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ನೋಟಿಸ್ ಕೂಡ ಹೊರಡಿಸಿದ್ದಾರೆ. ವಾಹನಗಳ ಜಪ್ತಿ ಹೇಗಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಾರ್ವಜನಿಕ ಪ್ರಕಟಣೆಯನ್ನ ಜಿಬಿಎ ಹೊರಡಿಸಿದೆ. ಈಗ ಜನ ನಮಗೆ ನೋಟಿಸ್ ಕೊಟ್ಟಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಂಗಿಲ್ಲ. ಈ ಹಿಂದೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯಲ್ಲಿ ಇದೇ ವಿಚಾರಗಳಿತ್ತು. ಆದರೆ ರಸ್ತೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅನಾಥವಾಗಿ ಬಿಟ್ಟಿರುವಂತಹ ವಾಹನಗಳು ನಿಮ್ಗೆ ಸಂಬಂಧಪಟ್ಟಂಥದ್ದು ಏನೇನಿದೆ ಇದನ್ನ ತೆರವು ಮಾಡಬೇಕು. ನೋಡಿ, ಬೆಂಗಳೂರಿನಲ್ಲಿ ಇದೊಂದು ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಪಾರ್ಕ್ ಪಕ್ಕ, ಸಾರ್ವಜನಿಕ ರೋಡ್ ಪಕ್ಕದಲ್ಲಿ ಹಳೆ ಗಾಡಿ ಇವೆಲ್ಲವನ್ನ ಹಾಗೆ ಬಿಟ್ಟಿದ್ದಾರೆ. ಅದು ಯಾರ್ದು ಏನು ಅನ್ನೋ ದಿಕ್ಕು ದೆಸೆಯಿಲ್ಲ. ಬೇಕಾಬಿಟ್ಟಿಯಾಗಿಟ್ಟಿರುವಂಥ ಅನೇಕ ಪ್ರಸಂಗಗಳಿದೆ. ಇದಕ್ಕೆ ಬೆಂಗಳೂರು ಪೊಲೀಸರೇನೋ ಹೊರತಾಗಿರೋದ್ರಿಲ್ಲ. ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಉದ್ದಕ್ಕೂ ಸೀಸ್ ಮಾಡಿರೋ ಗಾಡಿಯನ್ನ ಬೆಂಗಳೂರು ಪೊಲೀಸರು ಕೂಡ ಇಟ್ಟಿರೋದಿದೆ. ಹಾಗಾಗಿ ಈ ಕಾನೂನು ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ. ಯಾರ್ಯಾರು ಸಾರ್ವಜನಿಕ ಸ್ಥಳದಲ್ಲಿ ಅನಾಥವಾಗಿ ಈ ಕೆಟ್ಟೋಗಿರೋ ಗಾಡಿ, ಆಕ್ಸಿಡೆಂಟ್ ಆಗಿರೋ ಗಾಡಿ, ಹಳೆಯ ಗಾಡಿಗಳನ್ನ ಇಟ್ಟಿದ್ದಾರೆ, ಅವ್ರು ಎಚ್ಚೆತ್ತುಕೊಳ್ಳಬೇಕು. ಹಲವು ವರ್ಷಗಳಿಂದ ಏನು ಬಿಟ್ಟಿದ್ದಾರೆ. ಈಗ ಜಿಬಿಎ ಕಾಯ್ದೆ 2024ರ ಸೆಕ್ಷನ್ 324ರ ಅಡಿಯಲ್ಲಿ ಈ ಕ್ರಮ ಆಗ್ತಿರೋದು. ನಗರ ಪಾಲಿಕೆಗಳು ಪೊಲೀಸರಿಂದ ಕಾರ್ಯಾಚರಣೆಯಾಗುತ್ತೆ. ಇವರು ಗುರುತಿಸಿದ ವಾಹನಗಳಿಗೆ 7 ದಿನಗಳ ನೋಟಿಸ್ ಹೋಗುತ್ತೆ. ಈಗ ನಿಮ್ಮ ಮನೆ ಪಕ್ಕ ಗಾಡಿ ಇದೆಯಾ ಅದಕ್ಕೆ ನೋಟಿಸ್ ಕೊಡೋ ಕೆಲಸ ಆಗುತ್ತೆ. ನಿಮ್ಗೊಂದು ವಾರ ಟೈಮ್ ಇರುತ್ತೆ. ನೀವು ಗಾಡಿಯನ್ನ ತೆರವು ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಆ ವಾಹನವನ್ನ ಜಿಬಿಎನೇ ಜಪ್ತಿ ಮಾಡಿ ನಂತರ ಹರಾಜಾಕೋ ಕೆಲಸ ಆಗುತ್ತೆ. ಜನರು ತಮ್ಮ ವಾಹನಗಳನ್ನ ಸ್ಥಳಾಂತರಿಸಬೇಕು. ನಿಮ್ಮ ಖಾಸಗಿ ಜಾಗದಲ್ಲಿ ಗಾಡಿ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇಟ್ಕೊಳ್ಳೋಗಿಲ್ಲ. ನಿಯಮವನ್ನ ಎಲ್ಲಾದರೂ ಉಲ್ಲಂಘಿಸಿದ್ರೆ ಆ ವಾಹನ ಜಪ್ತಿ ಆಗುತ್ತೆ. ನಂತರ ಅದನ್ನ ಜಿಬಿಎ ಹರಾಜು ಮಾಡುತ್ತೆ. ಕರ್ನಾಟಕ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.